ವಿದ್ಯಾರ್ಥಿಗಳೇ, ಆದೇಶದ ವಿಧಾನ 4ನೇ ಕ್ವಶನ್ ನೋಡಿ. ಒಂದು ಫೇವ್ರೇಟ್ ಕ್ವಶನ್ ಬಂತು. ಏನಂತ? ರೂಟ್ ಬಂತು. ರೂಟ್ 2x ಪ್ಲಸ್ ರೂಟ್ 3y ಈಸ್ ಈಕ್ವಲ್ ಟು 0. ರೂಟ್ 3x ಪ್ಲಸ್ ಮೈನಸ್ ರೂಟ್ 8y ಈಸ್ ಈಕ್ವಲ್ ಟು 0. ಇನ್ನು ನೋಡ್ರಿ, ರೂಟ್ 2x ರೂಟ್ 3x ಅಂತಿದೆ. ರೂಟ್ ಬಂದಾಗ ನೀವು ಬಹಳ ಖುಷಿ ಪಡ್ಬೇಕು. ಯಾಕ? ಏನೋ ಒಂದು ಹೊಸ ನಂಬರ್ ಬಂತು ಅಂತೇಳಿ. ಆಯ್ತಾ? ಸೊ ಫಸ್ಟ್ ನಮ್ದು ಏನ ರೂಲ್ಸ್? ಇಕ್ವೇಶನ್ 1, ಇಕ್ವೇಶನ್ 2, ಸಮೀಕರಣ 1, ಸಮೀಕರಣ 2. ಸಮೀಕರಣ 1ರಿಂದ ಬರೀತೀರಾ? ಸಮೀಕರಣ 1 ಏನು ಐತಿ? ರೂಟ್ 2x ಪ್ಲಸ್ ರೂಟ್ 3y ಈಸ್ ಈಕ್ವಲ್ ಟು 0 ಐತಿ. ಸೊ ರೂಟ್ 2x, ಸಮೀಕರಣ 1ರಿಂದ ರೂಟ್ 2x ಪ್ಲಸ್ ರೂಟ್ 3y ಈಸ್ ಈಕ್ವಲ್ ಟು 0 ಇದೆ. ಆಯ್ತಾ? ಹಾಗಾದ್ರೆ ನಾ ಏನ್ ತೊಗೊಂತೀನಿ ಈಗ? ರೂಟ್ 2x ಈಸ್ ಈಕ್ವಲ್ ಟು ಮೈನಸ್ ರೂಟ್ 3y ತಗೊಂಡಿ, ಪ್ಲಸ್ ರೂಟ್ y ತಗೊಂಡಾಗ ಮೈನಸ್ ಆಯ್ತು. ಸೊ x ಈಸ್ ಈಕ್ವಲ್ ಟು ಮೈನಸ್ ರೂಟ್ 3y ಡಿವೈಡೆಡ್ ಬೈ ರೂಟ್ 2. ಗುಣಾಕಾರ ರೂಟ್ 2 ಇತ್ತ ಬಂದಾಗ ಏನಾಯ್ತು? ಭಾಗಾಕಾರ ಆಯ್ತು. ಓಕೆ. ಸಮೀಕರಣ 3. ಸಮೀಕರಣ 3ನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಹಿಂಗ್ ಬರೋಗೆ ಮತ್ತೆ ಸಮೀಕರಣ 2 ಬರ್ಕೋಬೇಕು ನೀವು. ಏನಂತ ಹೇಳಿ? ಸಮೀಕರಣ 2 ರೂಟ್ 3x ಮೈನಸ್ ರೂಟ್ 8y ಈಸ್ ಈಕ್ವಲ್ ಟು 0 ಐತಿ. ಸೊ ರೂಟ್ 3 x is equal to ಏನೈತಿ ನೋಡಿ? ಮೈನಸ್ ರೂಟ್ y ಬೈ 2 ಐತಿ. ಇನ್ ದ ಬ್ರಾಕೆಟ್ ಮೈನಸ್ ರೂಟ್ 3y ಡಿವೈಡೆಡ್ ಬೈ ರೂಟ್ 2 ಮೈನಸ್ ರೂಟ್ 8y ಈಸ್ ಈಕ್ವಲ್ ಟು 0. ನೋಡ್ರಿ, ರೂಟ್ 3 ಆಸ್ ಇಟ್ ಈಸ್ ಎಕ್ಸ್ ಇದ್ದಲ್ಲಿ ಮೈನಸ್ ರೂಟ್ 3y ಬ್ರಾಕೆಟ್ ಹಾಕಿ ಮೈನಸ್ ರೂಟ್ y ಬೈ ರೂಟ್ 2. ಎಕ್ಸ್ ವ್ಯಾಲ್ಯೂ ಏನ್ ಮಾಡಿದ್ವಿ? ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಅಂದ್ರೆ ಎಕ್ಸ್ ಬೆಲೆಯನ್ನು ನಾವು ಅಲ್ಲಿ ಆದೇಶ ಮಾಡಿದ್ವಿ. ಇಲ್ಲಿ ರೂಟ್ 8 ಅಂದ್ರೆ ಮೈನಸ್ ರೂಟ್ 8y ಆಸ್ ಇಟ್ ಇಸ್. ನಾವ್ ಏನು ಚೇಂಜ್ ಮಾಡ್ಕೊಂತ ಇಲ್ಲ. ಆಯ್ತಾ? ಈಗ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್ ರೂಟ್ 3 ಇಂಟು ರೂಟ್ 3, ರೂಟ್ 3 ಇಂಟು ರೂಟ್ 3 ಏನಕ್ಕೈತಿ? ರೂಟ್ 9 ಆಕೈತಿ. ರೂಟ್ 9ರ ವರ್ಗಮೂಲ ಮತ್ತೆ 3. ಸೊ 3y ಡಿವೈಡೆಡ್ ಬೈ ರೂಟ್ 2 ಮೈನಸ್ ರೂಟ್ 8y ಈಸ್ ಈಕ್ವಲ್ ಟು 0. ಸೊ ಮೈನಸ್ 3y LCM ತೆಗೆದು ಬಿಡ್ರಿ. ಓಕೆ. LCM ಏನಾಯ್ತು? ಲಸ ಏನಾಯ್ತು? 2 ಆಯ್ತು. ರೂಟ್ 2 ಆಯ್ತು. ಇದಕ್ಕೆ 1ರಿಂದ ಇದಕ್ಕೆ ರೂಟ್ 2ರಿಂದ ಮಲ್ಟಿಪ್ಲೈ ಮಾಡ್ತಾರ. ಇದೇನಾಯ್ತು? ಮೈನಸ್ 3y ಮೈನಸ್ 8 16 ರೂಟ್ 16y ಈಸ್ ಈಕ್ವಲ್ ಟು 0. ಮೈನಸ್ 3y ಮೈನಸ್ 16ರ ವರ್ಗಮೂಲ ಏನು? 4. 4y ಈಸ್ ಈಕ್ವಲ್ ಟು 0 ಇಂಟು ರೂಟ್ 2. ಇದು ಭಾಗಾಕಾರ ಈ ಸೈಡ್ ಹೋದನಾಯ್ತು, ಗುಣಾಕಾರ ಆಯ್ತು. ಇಲ್ಲಿ ಏನಾಯ್ತು ನೋಡ್ರಿ? ಮೈನಸ್ 3y ಮೈನಸ್ 4y ಏನಾಯ್ತು? ಮೈನಸ್ 7y. ಮೈನಸ್ ಮೈನಸ್ ಇದ್ದಾಗ ಏನ್ ಮಾಡ್ತೀರಾ? ಕೂಡಿಸ್ತೀರಾ, ಮೈನಸ್ ಚಿಹ್ನೆ ಇರ್ತೀರಾ. ಈಸ್ ಈಕ್ವಲ್ ಟು 0 ಇಂಟು ರೂಟ್ 2 0. ಸೊ y ಈಸ್ ಈಕ್ವಲ್ ಟು 0 ಬೈ ಮೈನಸ್ 7. ಸೊ y ಈಸ್ ಈಕ್ವಲ್ ಟು 0. ರೂಟ್ 7 ಹತ್ತಾಗ ಹೋದಾಗ ಡಿವೈಡೆಡ್ ಬೈ ಆಯ್ತು. ಡಿವೈಡೆಡ್ ಬೈ ಆಯ್ತು ಅಂದ್ರೆ ಏನಾಗುತ್ತೆ? 0 ಆಗುತ್ತೆ. ಸೊ ಇಲ್ಲಿ y ಈಸ್ ಈಕ್ವಲ್ ಟು 0ನ ಸಮೀಕರಣ 3ರಲ್ಲಿ ಆದೇಶಿಸಿದಾಗ, ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸೊ ಇದೇನ್ ಹೇಳುತ್ತ? ಸಮೀಕರಣ 3 ನೋಡ್ರಿ ನೋಡ್ರಿ ನೋಡ್ರಿ. ಇಲ್ಲೈತ್ ನೋಡ್ರಿ, x ಈಸ್ ಈಕ್ವಲ್ ಟು ಮೈನಸ್ ರೂಟ್ 3y ಡಿವೈಡೆಡ್ ಬೈ ರೂಟ್ 2. ಸಮೀಕರಣ 3 ಐತಿ. ಬಹಳ ಸಿಂಪಲ್ ನೋಡ್ರಿ. x ಈಸ್ ಈಕ್ವಲ್ ಟು ಮೈನಸ್ ರೂಟ್ 3, y ಇದ್ದಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ? 0. y ಇದ್ದಲ್ಲಿ 0ನ ಆದೇಶ ಮಾಡಿದ್ವಿ ಡಿವೈಡೆಡ್ ಬೈ ರೂಟ್ 2. ಸೊ x ಇಸ್ ಈಕ್ವಲ್ ಟು 0 ಆಯ್ತು. ನೋಡ್ರಿ, 0 ಇಂಟು ರೂಟ್ 3 0, 0 ಡಿವೈಡ್ ಬೈ ರೂಟ್ 2 0. 0 ಇಂದ ಗುಣಾಕಾರ ಮಾಡ್ರಿ, ಭಾಗಾಕಾರ ಮಾಡ್ರಿ, ಇನ್ನೊಂದು ಭಾಗಕ್ಕೆ ಏನ್ ಬರೈತಿ? ನಮ್ ನಂಬರ್ ಬರೈತಿ. 0 ನಮ್ ನಂಬರ್. ಹೌದನಪ್ಪ? ಕೈ ಹೇಳ್ರಿ. 0 ಕಂಡಿಡೋದಾರು ನಾವು ಹೆಮ್ಮೆಯ ಭಾರತೀಯರು. ಸೊ 0 ಬಂದಾಗ ನೀವೇನ್ ಮಾಡಪ್ಪ? 0 ಅನ್ಬಾರ್ದು, ನಮ್ಮ ನಂಬರ್ ಅನ್ಬೇಕು. ಅದೊಂದು ಹೆಮ್ಮೆ, ಅದು ಅರ್ಥ ಮಾಡ್ಕೋರಿ. x ಈಸ್ ಈಕ್ವಲ್ ಟು 0. therefore x is equal to 0, y is equal to 0. ಆಯ್ತಾ? ಮುಗೀತು. ನೀವು ರೂಟ್ ಬಂದ್ಕೊಳ್ಳಿ ಏನ್ ಮಾಡ್ತೀರಿ? ರೂಟ್ ಬಂತು,
ಅಂತ ಟೆನ್ಷನ್ ತಗೋತೀರಿ. ಟೆನ್ಷನ್ ತಗೋ ಯಾವ್ದು ಲೆಕ್ಕಾಚಾರ ಇರಲ್ಲ. ಹಾಗೆ ಸುಮ್ಮನೆ ನೀವು ದಶಮಾಂಶ ಪದ್ಧತಿ ಅಂತ ಬಂದ್ರು ಕೂಡ ಅಲ್ಲಿ ಟೆನ್ಷನ್ ತಗೊಂಡ್ಬಿಡ್ತೀರಿ. ಯಾಕೆ ಟೆನ್ಷನ್ ತಗೋಬೇಕು? 4ನೇ ತರಗತಿಯಲ್ಲಿ ಕಲ್ತಿರಿ ದಶಮಾಂಶ ಪದ್ಧತಿಯನ್ನ ಭಿನ್ನ ರಾಶಿ ರೂಪದಲ್ಲಿ ಹೆಂಗ್ ತಗೊಂಡ್ಬರ್ಬೇಕು ಅಂತ ಹೇಳಿ ಅಲ್ವಾ? ಮತ್ತೆ ಯಾಕೆ ಇದು ಮಾಡ್ತೀರಿ? ಬಂತಿಲ್ಲ ಅನ್ಸರ ಬಾಳ ಸಿಂಪಲ್ ಐತಿಲ್ಲ, ಹೋಗಿತ್ತು. ನೀವ್ ಇರ್ತಕ್ಕ ವರ್ಗಮೂಲ ಕಲ್ಸಿರ್ತಾನೆ ನಿಮ್ಗೆ, ಹೌದಾ? 4ರ ವರ್ಗಮೂಲ ಏನು? 2. 2ರ ವರ್ಗ ಏನು? 4. ಅದ ಯೂಸ್ ಆಕೈತಿ ಇಲ್ಲಿ, ಬೇರೆ ಏನೂ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಬರ್ಕೋ. ಸೊ ನೆಕ್ಸ್ಟ್ ಕ್ವಶನ್ ಏನಂತ ನೋಡಲ್ವಾ? ನೋಡಿ, ಮತ್ತೆ ಭಿನ್ನ ರಾಶಿ ಬಂತು. ಸ್ವಲ್ಪ ನಾವು ಇಲ್ಲಿಂದ ತಗೊಳ್ಳೋಣ. 3x/2 ಮೈನಸ್ 5y/3 is equal to -2. x/3 ಪ್ಲಸ್ y/2 is equal to 13/6. ಸೊ ಇಲ್ಲಿ ಭಿನ್ನ ರಾಶಿ ಬಂತು ಅಲ್ವಾ? ಈ ಭಿನ್ನ ರಾಶಿ ಅಂತ ಬಂದಾಗ ನೀವು ಮತ್ತೆ ಟೆನ್ಷನ್ ತಗೋತೀರಿ, ಇಕ್ವೇಶನ್ 1 ತಗೋಬೇಕಾ ತಗೋಬಾರ್ದಾ ಅಂತೇಳಿ. ತಗೋಬಾರ್ದು. ಮೊದ್ಲು ಸಿಂಪ್ಲಿಫೈ ಫಾರ್ಮ್ ಅಂದ್ರೆ ಸುಲಭ ರೂಪ ತಗೋಬರೋಣ, ಆಮೇಲೆ ತಗೊಳ್ಳೋಣ, ಆಯ್ತಾ? ಸೊ ನಾ ಇದನ್ನೇನ್ ತಗೊಂತೀನಿ, x/3 ಪ್ಲಸ್ y/2 is equal to 13/6 ತಗೊಂತೀನಿ. ಪಕ್ಕಕ್ಕೆ ಬರ್ಕೊಂತೀನಿ. ಸ್ವಲ್ಪ ಇದನ್ನ ರಬ್ ಮಾಡ್ಬಿಡೋಣ. ಯಾಕಂದ್ರೆ ಇಕ್ವೇಶನ್ 1 ಇಕ್ವೇಶನ್ 2 ಹೆಂಗ್ ತಗೋಬೇಕು. ಇಲ್ಲಿ ಎರಡು ಏನಾಯ್ತು, ಲಸ ಎಷ್ಟಾಯ್ತು? 6 ಆಯ್ತು. ಇದಕ್ಕ 3ರಿಂದ ಗುಣಾಕಾರ ಮಾಡ್ತೀರಾ, ಇದಕ್ಕ 2ರಿಂದ. 2 ಮೂರ್ಲೆ 6, 3 2 6 ಅಲ್ವಾ? ಸೊ 3 ಮೂರ್ಲೆ 9x, 5 2 10y is equal to -2. ಸೊ 9x ಮೈನಸ್ 10y is equal to -2 ಇಂಟು 6. ಇದು ಭಾಗಾಕಾರ ಇದ್ದು, ಈ ಸೈಡ್ ಹೋದ ಏನಾಯ್ತು? ಗುಣಾಕಾರ ಆಯ್ತು. ಸೊ 9x ಮೈನಸ್ 10y is equal to 6 2 12. ಅದು ಯಾವುದು? -12. ಪ್ಲಸ್ ಇಂಟು ಮೈನಸ್ ಮೈನಸ್. ಇದು ಇಕ್ವೇಶನ್ 1 ತಗೋಬೋದಲ್ಲ? ದ ಸೇಮ್ ವೇ ಆ ಇಕ್ವೇಶನ್ ಇಲ್ಲಿ ಬರ್ಕೊಂತೀನಿ ನೋಡಿ. x/3 ಪ್ಲಸ್ y/2 is equal to 13/6 ಇದೆ ಅಲ್ವಾ? ಸೊ ಇದೇನಾಯ್ತು? ಲಸ ಮತ್ತೆ ಏನಾಯ್ತು? 6. ಇದಕ್ಕೆ 2ರಿಂದ ಗುಣಾಕಾರ ಮಾಡ್ತೀರಾ, ಇದಕ್ಕೆ 3ರಿಂದ ಗುಣಾಕಾರ ಮಾಡ್ತೀರಾ. 2 ಇಂಟು ಎಕ್ಸ್ 2x ಪ್ಲಸ್ 3y is equal to 13/6. ಸೊ 2x ಪ್ಲಸ್ 3y is equal to 13/6 ಇಂಟು 6. ಈ ಭಾಗಾಕಾರ ಇದ್ದು ಈ ಸೈಡ್ ಏನಾಯ್ತು? ಗುಣಾಕಾರ ಆಯ್ತು. ಸೊ ಈ 6 ಕ್ಯಾನ್ಸಲ್ ಆಯ್ತು. ಉಳಿತೇನು? 2x ಪ್ಲಸ್ 3y is equal to 13. ಇಕ್ವೇಶನ್ 2, ಸಮೀಕರಣ 2. ಸಮೀಕರಣ 1, ಸಮೀಕರಣ 2 ಆಯ್ತಾ? ಈಗ ಮತ್ತೆ ನಮ್ಮ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಏನು? ಸಮೀಕರಣ 1ರಿಂದ ಸಮೀಕರಣ 1 ಏನು ಆಗ್ತೈತಿ? 9x ಮೈನಸ್ 10y is equal to -12. 9x ಮೈನಸ್ 10y is equal to -12. ಸೊ 9x is equal to -10y ತಗೊಂಡಾಗ ಏನಾಯ್ತಾ? ಪ್ಲಸ್ 10y. 10y ಈ -12 as it is. ಸೊ x is equal to 10y -12 divided by 9. ಗುಣಾಕಾರದಿದ್ದು ಭಾಗಾಕಾರ. ಇನ್ನೊಂದು ಟೈಮ್ ನೋಡಿಲ್ಲಿ, -10y ಈ ಸೈಡ್ ಬಂದೇನಾಯ್ತು? ಪ್ಲಸ್ ಆಯ್ತು. ಈ -12 as it is ಆಯ್ತು. ಈ ಗುಣಾಕಾರದ ಈ ಸೈಡ್ ಬಂದಾಗ ಏನಾಯ್ತು? ಭಾಗಾಕಾರ ಆಯ್ತು. ಇದು ಸಮೀಕರಣ ಏನ್ ತಗೊಂತೀರಿ? 3. ಸೊ ಬರೀತೀರಿ ಇಲ್ಲಿ ಏನಂತ ಹೇಳಿ, ಸಮೀಕರಣ 3ನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಇದನ್ನ ಬರದ್ರ? ಓಕೆ, ನೆಕ್ಸ್ಟ್ ಏನ್ ತಗೊಂತೀರಿ? ಸಮೀಕರಣ 2 ಏನ್ ಹೇಳ್ತೈತಿ ನೋಡ್ರಿ. 2x ಪ್ಲಸ್ 3y 2x ಪ್ಲಸ್ 3y ಈಸ್ ಈಕ್ವಲ್ ಟು 13. ಸೊ 2 x ಅಂದೇನು? 10y ಮೈನಸ್ 12 ಡಿವೈಡೆಡ್ ಬೈ 9. ಎಕ್ಸ್ ಅಂದ್ರೆ 10y ಮೈನಸ್ 12/9. ಇದು ಏನ್ ಮಾಡಿದೆ? ಸಬ್ಸ್ಟಿಟ್ಯೂಟ್ ಮಾಡಿದೆ, ಆದೇಶ ಮಾಡಿಬಿಟ್ಟೆ ಆಯ್ತಾ? ಇಲ್ಲಿ ಉಳಿತದ ಪ್ಲಸ್ 3y ಈಸ್ ಈಕ್ವಲ್ ಟು 13. ಈಗ ನೋಡ್ರಿ, 2 10 20
20y ಮೈನಸ್ 2 12 ಡಿವೈಡೆಡ್ ಬೈ 9 ಪ್ಲಸ್ 3y ಈಸ್ ಈಕ್ವಲ್ ಟು 13. ಸೊ 20y ಒಂದ್ ಸೆಕೆಂಡ್ ಇಲ್ಲಿ ನೋಡ್ರಿ, ಎಲ್ ಸಿ ಎಂ ತೆಗೆದ್ಬಿಡ್ರಿ. ಎಲ್ ಸಿ ಎಂ ಏನಾಯ್ತು? 2 9. ಇಲ್ಲಿ ಏನಿಲ್ಲ ಅಂದ್ರೆ ಏನೈತಿ? 1 ಇರ್ತೈತಿ. ಆಯ್ತಾ? ಇದಕ್ಕ 9 ಗುಣಾಕಾರ ಮಾಡ್ತೀರಿ, ಇದಕ್ಕ 1 ಹಾಗಾದ್ರೆ ಇದೇನಾಯ್ತು? 20y ಮೈನಸ್ 24 ಪ್ಲಸ್ 9 27y ಈಸ್ ಈಕ್ವಲ್ ಟು 13 ಆಯ್ತು. ಸೊ 20y ಆಸ್ ಇಟ್ ಈಸ್ ಹಂಗ ತಗೋಣ. 20y ಪ್ಲಸ್ 27y ಏನಾಯ್ತು? 47y ಆಯ್ತು. ಮೈನಸ್ 24 ಆಸ್ ಇಟ್ ಈಸ್ ಹಂಗ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ 19 13 9 ಎಷ್ಟಾಗುತ್ತಾ? 117. ಸೊ 47y ಈಸ್ ಈಕ್ವಲ್ ಟು 117 ಪ್ಲಸ್ 24 ಮೈನಸ್ 24 ಈ ಸೈಡ್ ಏನಾಯ್ತು? ಪ್ಲಸ್ ಆಯ್ತು. ಸೊ 47y ಈಸ್ ಈಕ್ವಲ್ ಟು 117 ಪ್ಲಸ್ 24 ಎಷ್ಟಾಯ್ತು? 117 137 141. ಸೊ y ಈಸ್ ಈಕ್ವಲ್ ಟು 141 ಡಿವೈಡೆಡ್ ಬೈ 47. ಈ ಗುಣಾಕಾರ ಏನಿದ್ದು? ಭಾಗಾಕಾರ. ಸೊ 47 1 47 47 2 94 ಮತ್ತು 31. ಓಕೆ, 3 ಸೊ y ಈಸ್ ಈಕ್ವಲ್ ಟು ಬಂತು 3 ಬಂತು. ಸೊ ನಾ ಏನ್ ತೊಂತೀನಿ ಈಗ? y ಈಸ್ ಈಕ್ವಲ್ ಟು 3ನ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಹೇಳ್ತೈತಿ ನೋಡ್ರಿ. x ಈಸ್ ಈಕ್ವಲ್ ಟು 10y ಮೈನಸ್ 12 ಡಿವೈಡೆಡ್ ಬೈ 9. ಸೊ x ಈಸ್ ಈಕ್ವಲ್ ಟು 10 y ಅಂದೇನೈತಿ ಇಂಟು 3 ಮೈನಸ್ 12 ಡಿವೈಡೆಡ್ ಬೈ 9. ಸೊ x ಈಸ್ ಈಕ್ವಲ್ ಟು 13 30 ಮೈನಸ್ 12 ಬೈ 9. x ಈಸ್ ಈಕ್ವಲ್ ಟು 30 12 ಹೋದ್ರೆ 18 18 ಬೈ 9. ಸೊ x ಈಸ್ ಈಕ್ವಲ್ ಟು 9 92. x ಈಸ್ ಈಕ್ವಲ್ ಟು therefore x ಈಸ್ ಈಕ್ವಲ್ ಟು 2 y ಈಸ್ ಈಕ್ವಲ್ ಟು 3. ಓಕೆ, ಡನ್. ಬಹಳ ಈಸಿ ಸಮ್. ನೋಡಕಷ್ಟ ಬಹಳ ದೊಡ್ಡದೈತಿ, ಬಟ್ ಬಹಳ ಸಣ್ಣ ಇರ್ತೈತಿ. ಇದು ಹೆಂಗಂತಂದ್ರ ನೀವ್ ಒಂದಿಷ್ಟು ಹೋಟೆಲ್ದಾಗ ಹೋದಾಗ ದೋಸೆ ಕೊಡಂತೀರಿ, ಮಸಾಲೆ ದೋಸೆ ಅನ್ಕೂಲ ಅವ್ರು ಏನ್ ಮಾಡ್ತಾರೆ? ಈತ ಇಷ್ಟು ಕೊಡ್ತಾರೆ. ನಿಮ್ ಒಬ್ಬರಿಗೆ ಒಂದ ಸಾಧ್ಯತೆ. ಒಂದೊಂದ್ ಕಡೆ ಹೋದಾಗ ಏನ್ ಮಾಡ್ತಾರೆ? ದೊಡ್ಡ ಮಸಾಲೆ ದೋಸೆ ಕೊಡ್ತಾರೆ. ಆ ಮಸಾಲೆ ದೋಸೆ ತಿನ್ನಾಕಂತಲೇ ಕೆಲವೊಂದಿಷ್ಟು ಹೋಟೆಲ್ಗೆ ಏನ್ ಮಾಡ್ತಾರೆ? ಹುಡ್ಕೊಂಡ್ ಹಾಕ್ಯಾರೆ. ಇದು ಹಂಗ ಸ್ಪೆಷಲ್ ಮಸಾಲೆ ದೋಸೆ ಇದ್ದಂಗೆ ಇಂಥವೆಲ್ಲ ಲೆಕ್ಕಗಳು. ಎಂಜಾಯ್ ಮಾಡ್ತಿರ್ಬೇಕು, ತಿಂತಾ ಇರಬೇಕು ಅಷ್ಟ. ಹೌದಲ್ಲ? ಬರ್ಕೋರಿ. ಫಸ್ಟ್ ಮೆನು ನಿಮ್ಗ ಎಲ್ಲ ಲೆಕ್ಕ ಮುಗ್ದಂಗಾಯ್ತು. ಈಗ ಸೆಕೆಂಡ್ ಮೇನ್ ಏನ್ ಕೊಟ್ಟಿದಾರೆ ಅವರು? ಎರಡನೇ ಮೇದಾಗ 2x ಪ್ಲಸ್ 3y ಈಸ್ ಈಕ್ವಲ್ ಟು 11 ಮತ್ತ 2x ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 24. ಇದನ್ನ ಬಿಡಿಸ್ಬೇಕಂತ ಇದರಿಂದ y ಈಸ್ ಈಕ್ವಲ್ ಟು mx ಪ್ಲಸ್ 3 ತಗೋಬೇಕಂತ. ಏನ್ ತಗೋಬೇಕು? y ಈಸ್ ಈಕ್ವಲ್ ಟು mx ಪ್ಲಸ್ 3 ಕೊಟ್ಟಾರ. ಇಲ್ಲಿ m ಈಸ್ ಈಕ್ವಲ್ ಟು ಏನು? ಇಲ್ಲಿ m ಅಂದ್ರೆ ಏನು ಅಂತ ಕೇಳಿದಾರ. ಹೌದಾ? ಸೊ ಬಹಳ ಸಿಂಪಲ್. ಇದನ್ನೇನ್ ತೊಂತ ನೋಡ್ರಿ, 2x ಪ್ಲಸ್ 3y ಈಸ್ ಈಕ್ವಲ್ ಟು 11 ಸಮೀಕರಣ 1. ಸೊ 2x ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 24 ಸಮೀಕರಣ 2. ಹೌದಾ? ನಾವು ಏನ್ ಮಾಡೋಣ ಈಗ? ಸಮೀಕರಣ 1ರಿಂದ ಅಂತ ತಗೋಣ. ಸಮೀಕರಣ 1 ಏನಾಗೈತಿ? 2 ಪ್ಲಸ್ 3y ಈಸ್ ಈಕ್ವಲ್ ಟು 11. ಸೊ x ಈಸ್ ಈಕ್ವಲ್ ಟು 11 ಮೈನಸ್ 3y ಪ್ಲಸ್ 3y ಈ ಸೈಡ್ ಏನಾಯ್ತು? ಮೈನಸ್ ಆಯ್ತು. ಈ ಗುಣಾಕಾರ ಇದ್ದಿದ್ದು ಏನಾಯ್ತು? ಭಾಗಾಕಾರ ಆಯ್ತು. ಡಿವೈಡೆಡ್ ಬೈ 2. ಇದನ್ನೇನ್ ತಗೊಂತೀನಿ? ಸಮೀಕರಣ 3. ಇಲ್ಲಿ ಬರ್ತೀನಿ. ಸಮೀಕರಣ 3ನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನ್ ಹೇಳ್ತೈತಿ ನೋಡ್ರಿ. 2x ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 24. ಎರಡನೇ ಸಮೀಕರಣ. ಈಗ x ಈಸ್ ಈಕ್ವಲ್ ಟು ಏನೈತಿ? 11 ಮೈನಸ್ 3y ಡಿವೈಡೆಡ್ ಬೈ 2. ಇದನ್ನೆಲ್ಲ ಮಾಡ್ಕೊ ಸಪರೇಟ್ ಮಾಡ್ಕೊ. ಸೊ 2 ಇಂಟು 11 ಮೈನಸ್ 3y ಬೈ 2
ಮೈನಸ್ 4y ಇಸ್ ಈಕ್ವಲ್ ಟು ಮೈನಸ್ 24. ಏನು ಮಾಡಿಲ್ಲ, ಎಕ್ಸ್ ಇದಲ್ಲೇ ಎಕ್ಸ್ ದ ಬೆಲೆನ ಆದೇಶ ಮಾಡಿದೀನಿ ಅಷ್ಟೇ. ಈಗ ನೋಡಿ, ಇಲ್ಲಿ ಗುಣಾಕಾರ ಇರೋದ್ರಿಂದ ಈ ಎರಡು ಏನಾಯ್ತು, ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ ನೋಯ್ತು 11 ಮೈನಸ್ 3y ಮೈನಸ್ 4y ಇಸ್ ಈಕ್ವಲ್ ಟು ಮೈನಸ್ 24. ಮೈನಸ್ 4 ಆಯ್ತು, ಮೈನಸ್ 3y. ಸೊ 11 ಮೈನಸ್ 7y ಮೈನಸ್ ಮೈನಸ್ ಇದ್ದಾಗ ಗೊತ್ತೈತಿ ನಿಮ್ಗೆ, ಕೂಡಿಸ್ಬೇಕು ಮೈನಸ್ ಚಿಹ್ನೆ ಇಡಬೇಕು ಅಂತೇಳಿ. ಈಸ್ ಈಕ್ವಲ್ ಟು ಮೈನಸ್ 24. 11 ಪ್ಲಸ್ 24 ಈಸ್ ಈಕ್ವಲ್ ಟು 7y. ಮೈನಸ್ 24 ಈ ಸೆಟ್ ತೊಂಬರಿ ಪ್ಲಸ್ ಆಯ್ತು, ಮೈನಸ್ 7y ಈ ಸೆಟ್ ತೊಂಬರಿ ಅದು ಪ್ಲಸ್ ಆಗ್ಬಿಡ್ತು. 24 ಪ್ಲಸ್ 11 ಎಷ್ಟಾಯ್ತು, 20 30 35. ಈ ಗುಣಾಕಾರ ಇದ್ದು ಈ ಸೆಟ್ ಬಂದ್ರೆ ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು y. 7 ಒಂದ್ಲಿ 7 5. ಸೊ y ಈಸ್ ಈಕ್ವಲ್ ಟು 5. therefore x is equal to ಬೇಡ. ಸೊ ಇಲ್ಲಿ ಏನ್ ಮಾಡ್ತೀವಿ, y is equal to 5 ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ y is equal to 5 ಐತಿ, ಸಮೀಕರಣ 3ರಲ್ಲಿ ಆದೇಶ ಮಾಡ್ತೀವಿ. ಸಮೀಕರಣ 3 ಏನ್ ಹೇಳ್ತೈತಿ, x is equal to 11 ಮೈನಸ್ 3y ಬೈ 2. ಸೊ x is equal to 11 ಮೈನಸ್ 3 ಇಂಟು 5 ಡಿವೈಡೆಡ್ ಬೈ 2. 11 ಮೈನಸ್ ನೋಡ್ರಿ, y ದಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡಿವಿ ನಾವು, ಆದೇಶ ಮಾಡಿವಿ 5. 5 ಮೂರ್ಲೆ ಎಷ್ಟಾಯ್ತು, 15. 15 ಡಿವೈಡೆಡ್ ಬೈ 2. ಸೊ x is equal to 11 15 ಹೋದ್ರೆ ಮೈನಸ್ 4 ಡಿವೈಡೆಡ್ ಬೈ 2. 2 ಒಂದ್ಲೆ 2 2ಲೆ. ಸೊ x is equal to ಎಷ್ಟಾಯ್ತು, ಮೈನಸ್ 2. therefore x is equal to ಮೈನಸ್ 2 ಆಯ್ತು, y is equal to 5 ಆಯ್ತು. ನಮ್ಗೇನೈತಿ ಈಗ y is equal to mx plus 3 ಐತಿ. ನಾವಿಲ್ಲಿ m ವ್ಯಾಲ್ಯೂ ಕಂಡುಹಿಡಿ ಅಂದಾರಲ್ಲ, y is equal to mx plus 3 ಇದ್ದಾಗ m ನ ಬೆಲೆ ಕಂಡುಹಿಡಿ ಅಂತ ಕೊಟ್ಟರು. ಹಾಗಾದ್ರೆ y ಅಂದ ಏನೈತಿ, 5 is equal to m into minus 2 plus 3. ಸೊ 5 is equal to ಮೈನಸ್ 2 ಪ್ಲಸ್ 3. ಸಾರಿ, ಸೊ 5 ಮೈನಸ್ 3 is equal to ಮೈನಸ್ 2m ಪ್ಲಸ್ ಇಂಟು ಮೈನಸ್ ಮೈನಸ್ 2m. ಈ ಪ್ಲಸ್ 3 ಇತ್ತ ಬಂದಾಗ ಮೈನಸ್ ಆಯ್ತು. ಸೊ 5ರಾಗ 2 ಹೋದ್ರೆ 5ರಾಗ 2 ಹೋದ್ರೆ ಏನಾಯ್ತು, 3 is equal to ಸಾರಿ 2 is equal to ಮೈನಸ್ 2m. m is equal to 2 ಡಿವೈಡೆಡ್ ಬೈ ಮೈನಸ್ 2. ಈ ಮೈನಸ್ 2 ಈ ಸೈಡ್ ಬಂದು ಡಿವೈಡ್ ಆಯ್ತು, ಕ್ಯಾನ್ಸಲ್ ಆಗ್ತದೆ. ಸೊ m is equal to ಏನಂತ, ಮೈನಸ್ 1. m is equal to ಮೈನಸ್ 1. ಇಲ್ಲಿ ಬಹಳ ಸಿಂಪಲ್. ಸಮೀಕರಣ 1 ತಗೊಂಡ್ವಿ, ಸಮೀಕರಣ 2 ತಗೊಂಡ್ವಿ, ಆದೇಶ ವಿಧಾನ ಮಾಡಿದ್ವಿ. ಆದೇಶ ವಿಧಾನ ಮಾಡಿ x ಮತ್ತು y ಬೆಲೆಗಳನ್ನು ಕಂಡುಹಿಡಿದ್ವಿ. ಈ x ಮತ್ತು y ಬೆಲೆ ಕಂಡುಹಿಡಿದು ಅದನ್ನೇನ್ ಮಾಡಿದ್ವಿ, ಈ y is equal to mx plus 3 ಐತಲ್ಲ ಇದು. ಸೊ y is equal to mx plus 3 ಇದ್ದಾಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಆದೇಶ ಮಾಡಿದ್ವಿ. y ಬೆಲೆ ಮತ್ತೆ x ಬೆಲೆ ನಮ್ಗೆ ಏನ್ ಸಿಕ್ತು, m ಬೆಲೆ. ಓಕೆ, ಥ್ಯಾಂಕ್ ಯು. 3ನೇ ಏನ್ ಕೊಟ್ಟಾರ, ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ರಚಿಸಿರಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಹೌದಾ? ಸೊ ಫಸ್ಟ್ ಕ್ವಶನ್ ಏನ್ ಕೊಟ್ಟೈತಿ, ಟೆಕ್ಸ್ಟ್ ಬುಕ್ ಮುಂದಿಟ್ಕೋರಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು. ಫಸ್ಟ್ ಕ್ವಶನ್ ಏನೈತಿ, 2 ಸಂಖ್ಯೆಗಳ ವ್ಯತ್ಯಾಸ 26. ಆಮೇಲೆ ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ. ಇಲ್ಲಿ ಒಂದು ನಾವು ಎಕ್ಸ್ ತಗೋಬೇಕು, ಒಂದ್ ಏನ್ ತಗೋಬೇಕು, y ತಗೋಬೇಕು. ಹೌದಾ? ಈ ಎಕ್ಸ್ ಮತ್ತು y ತಗೋಬೇಕಾದ್ರೆ ನೀವಲ್ಲಿ ಏನ್ ಮಾಡ್ತೀರಾ, ಎಕ್ಸ್ ಯಾವ್ದು ತಗೋಬೇಕು, y ಯಾವ್ದು ತಗೋಬೇಕು ಅಂತ ಹೇಳಿ ಒಂದು ಜಿಜ್ಞಾಸೆ ಇರ್ತೈತಿ, ಒಂದೇನೋ ಒಂದು ಕನ್ಫ್ಯೂಷನ್ ಅನ್ನೋದೊಂದು ಇರ್ತೈತಿ ಅಲ್ವಾ. ಅದನ್ನ ನೀವು ಹೆಂಗ್ ಓಡಿಸ್ಬೇಕು. ಅವ್ರ ಕ್ವಶನ್ ಏನ್ ಕೊಟ್ಟಾರ, 2 ಸಂಖ್ಯೆಗಳ ವ್ಯತ್ಯಾಸ 26. ಇಲ್ಲಿ ಒಂದು ಸಿಂಪಲ್ ಬರಿಬೇಕು. ಏನಂತ ಕೊಟ್ಟಂತ ಒಂದು ಕ್ವಶನ್ ಅರ್ಥ ಮಾಡ್ಕೊಡಿ. ಫಸ್ಟ್ 2 ಸಂಖ್ಯೆಗಳ ವ್ಯತ್ಯಾಸ 26 ಅಂದಾಗ ಇಲ್ಲಿ 2 ಸಂಖ್ಯೆ ಬರ್ತಾವ, ಅಂದ್ರೆ 2 ಚರಾಕ್ಷರ ತಗೋಬೇಕು ನಾವು. ಫಸ್ಟ್ ಚಿಕ್ಕ ಸಂಖ್ಯೆ ಎಕ್ಸ್ ಆಗಿರಲಿ, ದೊಡ್ಡ ಸಂಖ್ಯೆ y ಆಗಿರಲಿ. ಆಯ್ತಾ? ಇಲ್ಲಿ y is therefore y is greater than x. ಯಾಕೆ ಹೇಳ್ರಿ,
ದೊಡ್ಡ ಸಂಖ್ಯೆ y ತಗೊಂಡಿವಿ, y ಸಂಖ್ಯೆ ಯಾವಾಗಲೂ x ಗಿಂತ ಏನಾಗೈತಿ ದೊಡ್ಡದೈತಿ. ಹಾಗಾದ್ರೆ ಪ್ರಶ್ನೆಯ ಪ್ರಕಾರ ಏನ್ ಬರುತ್ತೆ? y ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎರಡು ಸಂಖ್ಯೆ ನಡುವಿನ ವ್ಯತ್ಯಾಸ 26 ಕೊಟ್ಟರು. ಹೌದಾ? ಹಂಗ ಸೇಮ್ ಒಂದು ಸಂಖ್ಯೆಯು ಇನ್ನೊಂದರ ಮೂರಷ್ಟಿದೆ. ಸೊ ಇಲ್ಲಿ ಏನಾಯ್ತು, y ಈಸ್ ಈಕ್ವಲ್ ಟು 3x. ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಮೂರರಷ್ಟಿದೆ, ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಮೂರರಷ್ಟಿದೆ, ಎರಡು ಒಂದವು. ನೋಡಿ, ನಾವು ಚಿಕ್ಕ ಸಂಖ್ಯೆ ಏನ್ ತಗೊಂಡಿವಿ, ಎಕ್ಸ್ ತಗೊಂಡಿವಿ, ದೊಡ್ಡ ಸಂಖ್ಯೆ ಏನ್ ತಗೊಂಡಿವಿ, y ತಗೊಂಡಿವಿ. ಹಾಗೆ ಇಲ್ಲಿ y ಇಸ್ ಗ್ರೇಟರ್ ದೇನ್ ಏನಾಯ್ತು, ಎಕ್ಸ್ ಆಯ್ತು. ಸೊ y ಮೈನಸ್ ಎಕ್ಸ್, ದಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ ವ್ಯತ್ಯಾಸ ಅಂತ ಬಂದಾಗ ಏನ್ ತಗೊಂತೀರಿ, ಮೈನಸ್ ತಗೊಂತೀರಿ. ಎಷ್ಟಾಯ್ತು? 26 ಆಯ್ತು. y ಇಸ್ ಈಕ್ವಲ್ ಟು ಎಷ್ಟಾಯ್ತು, 3x ಆಯ್ತು. ನಾ ಇಲ್ಲಿ ಏನ್ ತಗೊಂತೀನಿ, ಸಮೀಕರಣ 1 ಸಮೀಕರಣ 2 ಅಂತ ಅಂತೀವಿ. ಇಲ್ಲಿ ಬೇರೆ ಏನು ಸಮೀಕರಣ 3 ತಗೊಳ್ಳೋದು ನಮಗೆ ಜರೂರತ್ತಿಲ್ಲ. ಯಾಕೆ ಜರೂರತ್ತಿಲ್ಲ ಅಂತ ಕೇಳ್ತೀನಿ. ನೋಡ್ರಿ, ಇಲ್ಲಿ y ಇಸ್ ಈಕ್ವಲ್ ಟು 3x ಅಂತ ಆಲ್ರೆಡಿ ಅವ್ರು ಕೊಟ್ಟು ಬಿಟ್ಟಾರ ಅವ್ರು. ಹೌದಾ? ಈಗಾಗಲೇ ಕೊಟ್ಟಿರ್ತಕ್ಕಂಥ y ಇಸ್ ಈಕ್ವಲ್ ಟು 3x ಅನ್ನ ನಾವು ಸಮೀಕರಣ 1ರಲ್ಲಿ ಆದೇಶ ಮಾಡಿಬಿಟ್ರೆ ಮುಗಿತು. ಹಾಗಾದ್ರೆ ಏನ್ ಮಾಡ್ತೀವಿ ಈಗ, ಸಮೀಕರಣ 2ನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಲ್ಲ, ಸಮೀಕರಣ 1 ಏನ್ ಹೇಳ್ತೈತಿ, y ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 26 ಆಗ್ತೈತಿ. y ಅಂದ್ರೆ ಏನು, 3x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 26. ಸೊ y ಇಸ್ ಈಕ್ವಲ್ ಟು 3x ಅನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದೆ ಇಲ್ಲಿ. ಹೌದಾ? ಸೊ 3x ಒಂದು ಎಕ್ಸ್ ಹೋದ್ರೆ ಎಷ್ಟಾಯ್ತು, 2x ಇಸ್ ಈಕ್ವಲ್ ಟು 26. ಸೊ x ಇಸ್ ಈಕ್ವಲ್ ಟು 26 ಡಿವೈಡೆಡ್ ಬೈ 2. ಸೊ x ಇಸ್ ಈಕ್ವಲ್ ಟು 2 ಅಂದ್ರೆ 2 13. ಸೊ x ಇಸ್ ಈಕ್ವಲ್ ಟು ಎಷ್ಟಾಯ್ತು, 13. ಸೊ x ಇಸ್ ಈಕ್ವಲ್ ಟು 13 ಸಮೀಕರಣ ಎಷ್ಟು ಆದೇಶ ಮಾಡ್ಬೇಕು, ಸಮೀಕರಣ 2ರಲ್ಲಿ ಆದೇಶಿಸಿದಾಗ. ಸೊ ಇಲ್ಲೇನಾಯ್ತು, y ಇಸ್ ಈಕ್ವಲ್ ಟು ಏನೈತಿ, 3x ಐತಿ. ಯಾವುದು ಸಮೀಕರಣ 2, y ಇಸ್ ಈಕ್ವಲ್ ಟು 3x ಐತಿ. ಸೊ y ಇಸ್ ಈಕ್ವಲ್ ಟು 3 ಇಂಟು 13. ಸೊ y ಇಸ್ ಈಕ್ವಲ್ ಟು 13 39. therefore ಇಲ್ಲಿ ಬರಿಬೇಕು ಲಾಸ್ಟಿಗೆ, therefore ಏನಂತೇಳಿ, ಆ ಎರಡು ಸಂಖ್ಯೆಗಳು ಕ್ವಶನ್ ಏನ್ ಕೊಟ್ಟಾರೆ ಅವರು, ಅವುಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರೆ. ಹಾಗಾದ್ರೆ therefore ಆ ಎರಡು ಸಂಖ್ಯೆಗಳು ಯಾವುದು, ಒಂದು 13 ಮತ್ತು 39 ಆಗಿವೆ. ಫೈನಲ್ ಇದೇನ್ ತೊಗೊಳ್ತೀರಿ, ಇಲ್ಲಿ ನಾವು ಏನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಮಾಡ್ಲೇಬೇಕಾಗುತ್ತೆ. ಅರ್ಧ ಮಾಡಕ್ ಬರಲ್ಲ. ಆಯ್ತಾ? ವೆರಿ ಗುಡ್, ಬರ್ಕೊಡಿ. ಈಗ ನೋಡ್ರಿ, ಎರಡನೇ ಕ್ವಶನ್, ಥರ್ಡ್ ಮೇನ್ ಸೆಕೆಂಡ್ ಕ್ವಶನ್. ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ. ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ. ಅಂದ್ರೆ ಇಲ್ಲಿ ಎರಡು ಕೋನ ಅದಾವ, ಒಂದು ಚಿಕ್ಕ ಕೋನ, ಒಂದು ದೊಡ್ಡ ಕೋನ. ದೊಡ್ಡ ಕೋನ ಏನ್ ಹೇಳ್ತಾ ಇದೆ, ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಹೆಚ್ಚಾಗಿದೆ. ಹಾಗಾದ್ರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ ಅವರು. ನೋಡೋಣ, ಇಲ್ಲಿ ದೊಡ್ಡ ಕೋನ ಎಕ್ಸ್ ಆಗಿರಲಿ, ಚಿಕ್ಕ ಕೋನ y ಆಗಿರಲಿ. ಇಷ್ಟು ಬರ್ಕೊಳಕ್ ಬರುತ್ತಾ? ನೆಕ್ಸ್ಟ್ ಏನ್ ಬರಿತೀವಿ, ಪರಿಪೂರಕ ಕೋನಗಳ ಮೊತ್ತ. ಪರಿಪೂರಕ ಕೋನಗಳ ಮೊತ್ತ ಎಷ್ಟಾಗೈತಿ, 180 ಡಿಗ್ರಿ. ಪರಿಪೂರಕ ಕೋನಗಳ ಮೊತ್ತ ಎಷ್ಟಾಗೈತಿ, 180 ಡಿಗ್ರಿ. ನಿಬಂಧನೆಯ ಪ್ರಕಾರ ಅಥವಾ ಪ್ರಶ್ನೆಯ ಪ್ರಕಾರ ದೊಡ್ಡ ಕೋನ ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು ಸಮೀಕರಣ 1. ಹೌದಾ? ಅದರಲ್ಲಿ ಮೆನ್ಷನ್ ಮಾಡಿಲ್ಲ ಅವರು, ಎಲ್ಲಿನೂ ಕೊಟ್ಟಿಲ್ಲ ಏನಂತ. ಇಲ್ಲಿ ಎರಡು ಕೋನಗಳ ಮೊತ್ತ 180, ಬಟ್ ಅಲ್ಲೊಂದು ಶಬ್ದ ಕೊಟ್ಟಾರ, ಒಂದು ವರ್ಡ್ ಕೊಟ್ಟಾರ, ಪರಿಪೂರಕ. ಪರಿಪೂರಕನ ಅಂದ್ರೆ ಕೋನಗಳ ಮೊತ್ತ ಎಷ್ಟಿರ್ತಾವ, 180 ಡಿಗ್ರಿ ಇರ್ತಾವ. ಹೌದಾ? ಇನ್ನೊಂದು ಏನ ಗೊತ್ತಾ, ಎಕ್ಸ್ ಇಸ್ ಈಕ್ವಲ್ ಟು
ನೋಡ್ರಿ, ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ. ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಅಂದ್ರೆ y ಪ್ಲಸ್ 18 ಸಮೀಕರಣ 2 ಅಲ್ವಾ. ಈಗ ನೋಡ್ರಿ, ಸಮೀಕರಣ 2ನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಅಂದೇನೈತಿ, ವೈ ಪ್ಲಸ್ 18 ಡಿಗ್ರಿ ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ. ವೈ ಪ್ಲಸ್ ವೈ 2y ಈಸ್ ಈಕ್ವಲ್ ಟು 180 ಮೈನಸ್ 18 ಪ್ಲಸ್ 18 ಈ ಸೈಡ್ ಹೋದ್ರೆ ಅಂತ ಮೈನಸ್. ಸೊ 2y ಈಸ್ ಈಕ್ವಲ್ ಟು 180ರಾಗ 18 ಕಳೆದ್ರೆ ಎಷ್ಟಾಗುತ್ತೆ ಲೆಕ್ಕ ಮಾಡ್ರಿ, ಟ್ರೈ ಮಾಡ್ರಿ. 180 ಒಳಗ 18 ಕಳೆದ್ರೆ ಎಷ್ಟಾಗೈತೆ? 170 ಆಗ್ಬೋದಾ? ಇಲ್ಲ, ಅದಕ್ಕಿಂತ ಕಡಿಮೆ ಆಗ್ಬೇಕು. 162 ಆಗ್ಬೋದಾ? 162 ಪ್ಲಸ್ 18 ಎಷ್ಟಾಗುತ್ತೆ? 180 ಆಗುತ್ತೆ. ಗ್ಯಾರಂಟಿ. ಸೊ ನಾವೇನ್ ತೊಗೊಂತೀವಿ ಇಲ್ಲಿ 162. ಸೊ y is equal to 162 ಡಿವೈಡೆಡ್ ಬೈ 2. ನೋಡ್ರಿ, y ಪ್ಲಸ್ y ಎಷ್ಟೈತಿ? 2 ಐತಿ. 2 ಇತ್ತ ಬಂದಾಗ ಡಿವೈಡ್ ಆಯ್ತು. ಸೊ 2 ಒಂದ್ಲೆ 2 ಎಂಟ್ಲೆ 16, 2 ಒಂದ್ಲೆ 2. ಸೊ y is equal to ಎಷ್ಟಾಯ್ತ? 81 ಆಯ್ತು. ಈಗ y is equal to 81ನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನ್ ಹೇಳ್ತೈತಿ? x is equal to y plus 18. ಸೊ x is equal to y ಅಂದ್ರೆ 81 ಪ್ಲಸ್ 18. x is equal to ಎಷ್ಟಾಯ್ತು? 99 ಡಿಗ್ರಿ. ನೋಡ್ರಿ, 99 ಪ್ಲಸ್ 18 ಎಷ್ಟಾಗುತ್ತೆ? ಸಾರಿ, 99 ಪ್ಲಸ್ 81 180ಕ್ಕೆ. ಹೌದಾ? ನಾವು ಹೇಳ್ತೇವೆ ದೇರ್ಫೋರ್ ದೊಡ್ಡ ಕೋನ x is equal to ಎಷ್ಟೈತಿ? 99. ಚಿಕ್ಕ ಕೋನ y is equal to ಎಷ್ಟೈತಿ? 80. ಆಯ್ತಾ? ಇಲ್ಲಿ ಕೊನೆಗೆ ಬರಿಬೇಕು, ದೊಡ್ಡ ಕೋನ 99 ಡಿಗ್ರಿ, ಚಿಕ್ಕ ಕೋನ 81 ಡಿಗ್ರಿ ಅಂತೇಳಿ ಎಷ್ಟೊತ್ತಿದ್ರು ಬರೀಲೇಬೇಕು. ಹೌದಾ? ಇಲ್ಲಿ ಯಾವಾಗ್ಲೂ ನಾವು ಊಟ ಮಾಡ್ಬೇಕಾದ್ರೆ ಹೆಂಗ ಚಪಾತಿ ರೊಟ್ಟಿನ ಸ್ಟಾರ್ಟ್ ಮಾಡ್ತೀವಿ, ಲಾಸ್ಟಿಗೆ ಎದ್ರಲ್ಲಿ ಕೊನೆಗೊಳಿಸ್ತೀವಿ? ಅನ್ನ ಸಾಂಬಾರು ಮೊಸರನ್ನ ಇದು ಕ್ಲೋಸ್ ಮಾಡ್ತಿರಿಲ್ಲ, ಲಾಸ್ಟಿಗೆ ಬಾಳೆಹಣ್ಣು ತಿಂದು ಕ್ಲೋಸ್ ಮಾಡೋರು ಅದಾರ. ಅದನ್ನ ಬಿಟ್ಟು ಇನ್ನೊಂದು ಹಳ್ಳಿಯಾಗಿ ಎಲ್ಲೆಡಿಕೆ ಹಾಕೊಂಡ್ಮೇಲೆ ಅವ್ರು ಊಟ ಕ್ಲೋಸ್ ಆದಂಗ ಅಂತಾರ ಅಲ್ವಾ. ಸೊ ಅದನ್ನ ನಾವು ಮಾಡ್ಬೇಕು, ಇದನ್ನ ಕರೆಕ್ಟ್ ಆಗಿ ಬರಬೇಕು. ಈ ಅಪ್ಲೈಡ್ ಕ್ವಶನ್ಸ್ ಆಗ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇದೇ ಟೈಪ್ ಇರುತ್ತೆ. ಇಲ್ಲಿ ಏನಾದ್ರು ನೀವು ಹೆಚ್ಚು ಕಮ್ಮಿ ಬರೆದ್ರೆ ಏನೂ ಮಾಡಲ್ಲ, ಅವ್ರು ಒಂದ್ ಅರ್ಧ ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಅಷ್ಟೇ ಕಟ್ ಮಾಡ್ತಾರ ಅಲ್ಲ. ಎದಕ್ ಬಿಡ್ಬೇಕು? ನಿಮ್ಗೆ ಗೊತ್ತೈತಲ್ಲ, ಬರ್ದು ಬಿಡ್ರಿ.